ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ವಿಡಿಯೋದಲ್ಲಿ ರಾಯರು ಯಾವಾಗ, ಹೇಗೆ, ಯಾರ ಮುಖಾಂತರ, ಯಾರ ಮನೆಗೆ ಹೋಗಿ ತಲುಪ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಇವತ್ತು ನಾನೊಬ್ಬರು ಮನೆಗೆ ರಾಯರನ್ನ ನಮ್ಮನೆಯಿಂದ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ. ಯಾಕೆ ಅವ್ರ ಮನೆಗೆ ಹೋಗಿ ಬಿಟ್ಟು ಬರಬೇಕು ಅಂತ ಅನ್ನಿಸ್ತು, ಯಾರ ಮನೆಗೆ ಬಿಟ್ಟು ಬಂದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನನಗೆ ರಾಯರ ವರ್ಧಂತಿ ದಿನ ಒಬ್ರಿಗೆ ಯಾರಿಗಾದ್ರೂ ಫೋಟೋನ ಕೊಡಬೇಕು ರಾಯರದು ಅಂತ ತುಂಬ ಅನ್ನಿಸ್ತಿತ್ತು. ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಾಗದೆ ಅವತ್ತು ರಾಯರ ಹತ್ರ ಹೇಳ್ಕೊಂಡು ಸುಮ್ಮನಾದೆ. ವರ್ಧಂತಿ ಆದ ಒಂದು 2-3 ದಿನ ಆದಮೇಲೆ ನನಗೆ ನನ್ನ ಮಗಳು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗ್ತಾಳಲ್ಲ, ಅಲ್ಲಿ ಕ್ಲಾಸಲ್ಲಿ ಬ್ಯಾಡ್ಮಿಂಟನ್ ಹೇಳ್ಕೊಡ್ತಾರಲ್ಲ, ಆ ಸರ್ ಅವ್ರ ವೈಫು ಲಕ್ಷ್ಮೀ ಪ್ರದೀಪ್ ಅಂತ ಹೇಳಿ ಒಂದು 4-5 ಬಾರಿ ಫೋನ್ ಮಾಡಿದ್ರು. ನಾನು ಪಿಕ್ ಮಾಡಲಿಲ್ಲ. ಅದಾದಮೇಲೆ ಅವರು ಒಂದು 5-6 ಮೆಸೇಜ್ ಕೂಡ ಹಾಕಿದ್ರು, ನಿಮ್ಮ ಜೊತೆ ಮಾತಾಡಬೇಕು ರಶ್ಮಿ, ಪ್ಲೀಸ್ ಫೋನ್ನ ಪಿಕ್ ಮಾಡಿ ಅಂತ. ನಾನು ಮತ್ತೆ ರಿಟರ್ನ್ ಮೆಸೇಜ್ ಹಾಕ್ತೆ, ಫ್ರೀ ಆದಾಗ ಫೋನ್ ಮಾಡ್ತೀನಿ ಅಂತ ಹೇಳಿ ಸುಮ್ಮನಾದೆ. ಅದಾದಮೇಲೆ 2-3 ದಿನ ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಬೇಕು ಅನ್ನೋ ಮನ್ಸು ಬಂದು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ಹೇಳಿದ್ರು, ನಾನು ಕೂಡ ಮನೇಲಿ ವರ್ಧಂತಿನ ಆಚರಣೆ ಮಾಡಿದೆ, ಆದರೆ ರಾಯರ್ ಫೋಟೋ ಇರಲಿಲ್ಲ. ತುಪ್ಪದಿಂದ ದೀಪನ ಹಚ್ಚಿ ಪೊಂಗಲ್ ಮಾಡಿ ಮನೆ ದೇವ್ರಿಗೆ ರಾಯರ ಹೆಸರು ಹೇಳಿ ನೈವೇದ್ಯ ಮಾಡಿದೆ. ಎಲ್ಲ ಮುಗಿಸಿ ನಾನು ನಮ್ಮ ತಾಯಿ ಮನೆಗೆ ಪೊಂಗಲ್ ತೊಗೊಂಡು ಹೋಗಿ ಪ್ರಸಾದವಾಗಿ ಕೊಡೋಣ ಅಂತ ಹೇಳಿ ಊರಿಗೆ ಹೊರಟಿದ್ದೆ. ಆ ಸಮಯಕ್ಕೆ ಕರೆಕ್ಟಾಗಿ ನಾನು ಪೀರಿಯಡ್ಸ್ ಆದೆ. ಆದರೆ ನನ್ನ ಮನಸ್ಸಲ್ಲಿ ಊರಿಗೆ ಹೋಗಿ ಬಂದಮೇಲೆ ಇವತ್ತು ಮನೆಗೆ ರಾಯರ ಫೋಟೋನ ತೊಗೊಂಡು ಬರಬೇಕು, ಹಾಗೆ ನಮ್ಮೂರಲ್ಲಿರೋಂತಹ ರಾಯರ ಮಠಕ್ಕೆ ಹೋಗಬೇಕು, ರಾಯರ ಮಠಕ್ಕೆ ಹೋಗಿ ವಾಪಸ್ ಬರುವಾಗ ನಿಮ್ಮ ಮನೆಗೆ ಬರಬೇಕು ಅನ್ನೋದು ಇತ್ತು ಮನಸ್ಸಲ್ಲಿ. ಅಷ್ಟರಲ್ಲಿ ಈ ರೀತಿ ನಾನು ಪೀರಿಯಡ್ಸ್ ಆಗ್ಬಿಟ್ಟೆ ರಶ್ಮಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ದೀಪ ಹಚ್ಚಿ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ತಾನೇ ಪೀರಿಯಡ್ಸ್ ಆಗಿರೋದು, ಏನೂ ತೊಂದರೆ ಇಲ್ಲ, ಅಷ್ಟೊತ್ತು ನಿಮಗೆ ಅವ್ರ ಸೇವೆನ ಸಲ್ಲಿಸೋದಕ್ಕೆ ಸಮಯ ಸಿಕ್ತಲ್ಲ, ಅದಕ್ಕೆ ಖುಷಿ ಪಡಿ. ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಿದ್ರು. ಪೂಜೆ ಮಾಡಿದ ತಕ್ಷಣವೇ ನಾನು ಪೀರಿಯಡ್ಸ್ ಆದೆ, ಮಠಕ್ಕೆ ಹೋಗಬೇಕಿತ್ತು, ನಿಮ್ಮನೆಗೆ ಬರಬೇಕಿತ್ತು, ರಾಯರ ಫೋಟೋ ತರಬೇಕಿತ್ತು ಅಂತ ಎಲ್ಲ ಹೇಳ್ಕೊಂಡು. ಅದಕ್ಕೆ ನಾನು ಅವ್ರಿಗೆ ಸಮಾಧಾನ ಮಾಡಿದೆ. ಇನ್ನೊಂದು ದಿನ ಬಂದ್ರಾಯ್ತು ನಮ್ಮ ಮನೆಗೆ, ಫೋಟೋ ತಾನೇ ನಾನೇ ನಿಮಗೆ ತಲುಪಿಸ್ತೀನಿ, ಯಾವುದಾದ್ರೂ ಒಂದು ವಿಶೇಷ ದಿನ ಬಂದಾಗ. ನಿಮ್ಮ ಹುಟ್ಟುದಬ್ಬ ಯಾವಾಗ ಅಂತ ಕೇಳಿದೆ, ಆಲ್ರೆಡಿ ಆಗೋಗಿತ್ತು. ಸರಿ ಬಿಡಿ, ಯಾವತ್ತಾದರೂ ಒಂದಿನ ತಲುಪಿಸ್ತೀನಿ ಅಂತ ಹೇಳಿ ಸುಮ್ಮನಾದವಳು ಇವತ್ತು ರಾಯರ ಫೋಟೋನ ಅವ್ರ ಮನೆಗೆ ತಲುಪಿಸ್ಬಂದೆ. ಒಂದು ವಿಶೇಷವಾದ ದಿನ ಬರಲಿ, ಯಾವತ್ತಾದರೂ ಕೊಡೋಣ ಅಂತ ಅವಾಗ ನೆನ್ಪು ಮಾಡ್ಕೊಳ್ತಾನೆ ಇದ್ದೆ, ಫೋಟೋ ಅವ್ರಿಗೆ ತಲುಪಿಸ್ಬೇಕು ಅಂತ. ಬಟ್ ಆಗ್ತಿರ್ಲಿಲ್ಲ. ನಿನ್ನೆ ಸಂಜೆ ಲಕ್ಷ್ಮೀ ಪ್ರದೀಪ್ ಅವರು ಫೋನ್ ಮಾಡಿದ್ರು, ನಾನು ಫೋನ್ ಪಿಕ್ ಮಾಡಲಿಲ್ಲ. ಪುನಃ ಇವತ್ತು ಬೆಳಗ್ಗೆ 6:40 ನನಗೆ ಫೋನ್ ಮಾಡಿದ್ರು, ಅವಾಗಲೂ ಕೂಡ ನಾನು ಫೋನ್ ಪಿಕ್ ಮಾಡಲಿಲ್ಲ. ಆಮೇಲೆ ನನ್ನ ಮನಸ್ಸಿಗೆ ಅನ್ನಿಸ್ತು, ಲಕ್ಷ್ಮೀ ಪ್ರದೀಪ್ ಅವರು ಸಾಮಾನ್ಯವಾಗಿ ಸಂಜೆ ಟೈಮ್ ಫೋನ್ ಮಾಡ್ತಿದ್ರು, ಇವತ್ತೇನು ಬೆಳಗ್ಗೆನೇ ಫೋನ್ ಮಾಡಿದಾರಲ್ಲ, ಏನಪ್ಪ ಅವ್ರ ಮನೇಲಿ ಎಲ್ಲರೂ ಹುಷಾರಾಗಿದ್ದಾರಾ ಅಂತ ಕೇಳೋಣ ಅಂತ ಹೇಳಿಬಿಟ್ಟು ತಿಂಡಿ ಮಾಡ್ತಾ ನಾನೇ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಫೋನ್ ಪಿಕ್ ಮಾಡಲ್ವಾ ಅಂತ ಕೇಳಿದ್ರು. ಇಲ್ಲ ಆ ರೀತಿ ಏನಿಲ್ಲ, ಸ್ವಲ್ಪ ಬ್ಯುಸಿ ಇದೆ, ಹೇಳಿ ಲಕ್ಷ್ಮಿ ಅವರೇ, ಹುಷಾರಾಗಿದ್ದೀರಾ ಮನೇಲೆಲ್ಲರೂ, ಏನು ವಿಚಾರ ಫೋನ್ ಮಾಡಿದ್ದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ನೀವು ನಮ್ಮ ಮನೆಗೆ ಬರಲೇಬೇಕು ಕುಂಕುಮ ತೊಗೊಳೋದಕ್ಕೆ ಅಂತ ಇನ್ವೈಟ್ ಮಾಡಿದ್ರು. ಸರಿ ಆಯಿತು, ನಾನು ಬರ್ತೀನಿ ಅಂತ ಹೇಳಿ, ನಾಳೆ ಗುರುವಾರ ಇರೋದ್ರಿಂದ ಮನೇಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು, ಎಲ್ಲವನ್ನು ಮುಗಿಸ್ಕೊಂಡು ನಮ್ಮ ದೇವ್ರ ಮನೇಲಿ ತಂದಿರೋಂಥ ಎಲ್ಲ ಫೋಟೋಗಳು ಒಂದೇ ಅಂಗಡಿಲಿ ತಂದಿದ್ದು. ಮತ್ತೆ ಅದೇ ಅಂಗಡಿಗೆ ಹೋಗಿ ನಾನು ರಾಯರ ಫೋಟೋ ಇದ್ರೆ ಕೊಡಿ ಅಂತ ಕೇಳಿದೆ. ಅವರು 4-5 ಫೋಟೋನ ತೋರಿಸಿದ್ರು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಫೋಟೋ ಅಂದರೆ ಈ ಫೋಟೋ. ಇದನ್ನು ತೊಗೊಂಡು ಬಂದು ಮತ್ತೆ ರಾಯರ ಮುಂದೆ ಇಟ್ಟು ಬೇಡ್ಕೊಂಡೆ, ಒಳ್ಳೇದಾಗಲಿ ಅಪ್ಪ, ಫೋಟೋ ಕೊಡ್ತಿದ್ದೀನಿ ಅಂತ ಹೇಳಿ. ನಾನು ಅವ್ರ ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗ್ದು ಎಲ್ಲರೂ ಊಟ ಮಾಡ್ತಿದ್ರು. ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಲಕ್ಷ್ಮೀ ಪ್ರದೀಪ್ ಅವ್ರ ಕೈಲಿ ಈ ಫೋಟೋನ ಕೊಟ್ಟು, ಇದು ರಾಯರ ಫೋಟೋ ಅಂತ ಹೇಳಿದೆ. ಅವರು ತುಂಬ ಖುಷಿ ಪಟ್ಟರು. ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಇವತ್ತೇ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳಿ 1 ಸೆಕೆಂಡ್ ಶಾಕ್ ಕೂಡ ಆದರು. ಅದಾದಮೇಲೆ ನಾನು ದೇವರಿಗೆ ಮತ್ತೆ ನಮಸ್ಕಾರ ಮಾಡಿಕೊಂಡು ಕುಂಕುಮ ತೊಗೊಂಡು ಅಲ್ಲಿಂದ ಹೊರಟೆ. ಅವ್ರಿಗೆ ಹೇಳಿದೆ, ನಾನು ಈ ರೀತಿ ಏಕಾದಶಿ ದಿನ ತುಳಸಿ ಮಾತ್ರ ಇಡಬೇಕು, ನೈವೇದ್ಯ ಮಾಡಬೇಡಿ, ಹಾಗೆ ನಿಮ್ಮ ಮನೇಲಿ ಏನಾದರೂ ನಾನ್ ವೆಜ್ ಅಡುಗೆ ಮಾಡಿದಾಗ ರಾಯರ ಮುಂದೆ ಹೋಗಬೇಡಿ, ದೇವ್ರ ಮನೆ ಡೋರ್ನ ಕ್ಲೋಸ್ ಮಾಡ್ಕೊಳ್ಳಿ,
ನೆಕ್ಸ್ಟ್ ಡೇ ನೀವು ಮನೆನ ಗಂಜಲ ಹಾಕಿ ಒರೆಸಿ ಗುರುವಾರ ಮಾತ್ರ ನಾನ್ ವೆಜ್ ಅಡುಗೆ ಮಾಡಲೇಬೇಡಿ, ನೀವು ಕೂಡ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ರಾಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಮನೆಗೆ ವಾಪಸ್ ಬಂದೆ. ಖುಷಿ ಆಯಿತು ನನಗೆ, ಯಾಕಂದರೆ ವರ್ಧಂತಿ ಆಗಿ ಎಷ್ಟೋ ದಿನಗಳಾಯಿತು. ಒಂದು ಫೋಟೋನ ತಲುಪಿಸ್ಬೇಕು ಅಂತ ಅನ್ನಿಸ್ತಿತ್ತು, ಯಾರಿಗೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಯಾರಿಗೆ ಅಂತ ಗೊತ್ತಾದರೂ ಕೂಡ ತುಂಬ ದಿನಗಳಾದ್ರೂ ಅವ್ರಿಗೆ ಫೋಟೋ ತಲುಪಿಸೋದಕ್ಕೆ ಆಗಿರಲಿಲ್ಲ. ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಅದಿದೆ ಅಂತ ಅನಿಸುತ್ತೆ. ಲಕ್ಷ್ಮೀ ಪ್ರದೀಪ್ ಅವರು ವರ್ಧಂತಿ ದಿನ ನಮ್ಮ ಮನೆಗೆ ಬರಬೇಕು ಅನ್ನೋ ಆಸೆನ ಇಟ್ಕೊಂಡಿದ್ರು. ನಾನು ಕೂಡ ವರ್ಧಂತಿ ದಿನ ಯಾರಿಗಾದ್ರೂ ಒಂದು ಫೋಟೋನ ಕೊಡಬೇಕು ಅನ್ನೋ ಆಸೆ ಇತ್ತು. ಅವತ್ತು ಎರಡೂ ನಡೀಲಿಲ್ಲ. ಆದರೆ ರಾಯರು ನಿರ್ಧಾರ ಮಾಡಿರೋ ಹಾಗೆ ಇವತ್ತು ಅವ್ರ ಮನೆಗೆ ಹೋಗಿ ತಲುಪಿದ್ರು. ಎಲ್ಲವೂ ಕೂಡ ರಾಯರ ಇಚ್ಛೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ರು ಇವತ್ತು ನನಗೆ ಕಮೆಂಟ್ ಮಾಡಿದ್ರು, ನಾವು ರಾಯರನ್ನ ಪೂಜಿಸಿದಷ್ಟು ಮನೇಲಿ ಕಷ್ಟಗಳು ಹೆಚ್ಚಾಗ್ತಿದೆ ಅಂತ. ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಪೂಜೆ ಮಾಡೋದು ಬೇಡ, ಮನೇಲಿ ಅಥವಾ ಕೂತ್ ಕಡೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ರೆ ಸಾಕು, ರಾಯರ ಅನುಗ್ರಹ ಸಿಗುತ್ತೆ. ಇನ್ನು ಮನೇಲಿ ಪೂಜೆ ಮಾಡಿದ್ರು ನಿಮಗೆ ಕಷ್ಟ ಹೆಚ್ಚಾಗ್ತಿದೆ ಅಂದರೆ ಒಂದು ರಾಯರು ನಿಮ್ಮನ್ನು ಪರೀಕ್ಷಿಸ್ತಿರ್ಬೋದು, ಇಲ್ಲ ನೀವು ಮಾಡ್ತಿರೋಂಥ ಪೂಜೆಲಿ ಏನಾದರೂ ತಪ್ಪಿರ್ಬೋದು. ನೀವು ಮಾಡ್ತಿರೋಂಥ ಪೂಜೆಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ರಾಯರನ್ನ ಪೂಜಿಸೋದು ತುಂಬ ಸುಲಭ ಮತ್ತು ತುಂಬ ಸರಳ ಕೂಡ. ಪ್ರತಿ ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ, ನೀವು ದೇವ್ರ ಮನೇಲಿ ಇಡ್ತೀರಾ ರಾಯರ್ ಫೋಟೋನ ಇಲ್ಲ ಹಾಲಲ್ಲಿ ಇಡ್ತೀರಾ ಡಿಸೈಡ್ ಮಾಡಿಕೊಂಡು ರಾಯರ್ ಫೋಟೋನ ಅಲ್ಲಿಟ್ಟು 2 ತುಪ್ಪದಿಂದ ದೀಪಗಳನ್ನ ಹಚ್ಚಿ ರಾಯರಿಗೆ ಗಂಧ ತುಳಸಿನ ಇಟ್ಟು ಕಲ್ಸಕ್ಕರೆ ಹಾಲು ನೀರು ಹಣ್ಣು ಏನು ಬೇಕಾದರೂ ನೀವು ನೈವೇದ್ಯನ ಮಾಡ್ಬೋದು. ಹಾಗೆ ನಿಮ್ಮ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಅವ್ರಿಗೊಂದು ಆರತಿ ಮಾಡಿ ನಮಸ್ಕಾರ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಬದಲಾಗುತ್ತೆ ಹೊರತು ಜೀವನ ಕಷ್ಟಗಳಂತೂ ಹೆಚ್ಚಾಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವತ್ತೊಂದು ದಿನ ನೀವು ಬೇರೆಯವ್ರ ಎಂಜಲು ತಿನ್ನಬಾರ್ದು, ಸುಳ್ಳು ಮಾತಾಡಬಾರ್ದು, ಇನ್ನೊಬ್ಬರನ್ನ ನಿಂದನೆ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು ವಿನಾಕಾರಣ. ಮತ್ತೆ ನೀವೇನಾದರೂ ನಾನ್ ವೆಜ್ ತಿಂತಿದ್ರೆ ಆ ದಿನ ತಿನ್ನೋದಕ್ಕೆ ಹೋಗಬೇಡಿ. ರಾಯರ ಮುಂದೆ 2 ತುಪ್ಪದ ದೀಪನ ಹಚ್ಚಿದ ಮೇಲೆ ಮೊದಲನೇದಾಗಿ ವಿನಾಯಕನ ಸ್ಮರಣೆ ಮಾಡ್ಕೊಬೇಕು. ವಕ್ರತುಂಡ ಮಹಾಕಾಯ ಅಂತ ಶ್ಲೋಕ ಬರುತ್ತಲ್ಲ, ಅದನ್ನ ಹೇಳ್ಕೊಂಡು, ಇಲ್ಲ ಅಂದ್ರೆ ಅಪ್ಪ ಗಣೇಶ ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ನಂತರ ನಿಮ್ಮ ಮನೆ ದೇವರು ಯಾವುದಿದೆ ಆ ಮನೆ ದೇವ್ರ ಹೆಸರನ್ನ ಹೇಳಿ ಮನೆ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಳ್ಳಿ. ನಂತರ ನೀವು ರಾಯರ ಹತ್ರ ನಿಮ್ಮ ಇಷ್ಟಾರ್ಥಗಳೇನಿದೆ ಅಥವಾ ನಿಮ್ಮ ಕಷ್ಟಗಳೇನಿದೆ ಒಂದೊಂದನ್ನೇ ಹೇಳಿ. ಖಂಡಿತ ವಾರದಿಂದ ವಾರಕ್ಕೆ ನಿಮ್ಮ ಕಷ್ಟಗಳು ಕಳೆಯುತ್ತೆ ಹೊರತು ಹೆಚ್ಚಂತೂ ಆಗಲ್ಲ. ನಂಬಿಕೆಟ್ಟವರಿಲ್ಲವೋ ಗುರುರಾಯರ ಅಂತ ಕೇಳಿದಿರಲ್ವಾ? ಯಾರೆಲ್ಲ ರಾಯರ ಮೇಲೆ ನಂಬಿಕೆ ಇಟ್ಟು ಪ್ರತಿ ಗುರುವಾರ ಪೂಜಿಸ್ತಾ ಬರ್ತಾರೋ ಅಂಥವ್ರ ಕಷ್ಟಗಳನ್ನ ಕಳೀತಾರೆ ಹೊರತು ಹೆಚ್ಚಂತೂ ರಾಯರು ಮಾಡಲ್ಲ. ನೀವೇನಾದರೂ ಮಾಡ್ತಿರುವಂತಹ ಪೂಜೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ರಾಯರು ಖಂಡಿತ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ನಿಮ್ಮ ಕೈ ಹಿಡಿದು ನಿಮ್ಮನ್ನ ಉದ್ಧಾರ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು, ಶ್ರೀ ಕೃಷ್ಣಾರ್ಪಣ ಮಸ್ತು.